ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೆಟ್ಟಿ ಬ್ಲಾಗ್. ನಾರ್ಮಲ್ ಆಗಿ ನಾನು ಎಲ್ಲಿರ್ತೀನಿ, HRGಯಲ್ಲಿದ್ದೀನಿ. ಇವತ್ತು HRGಗೆ ಒಂದು ಹೊಸ ಟೀಮ್ ಬಂದಿದೆ. ನಾನು ಬ್ಲಾಗಲ್ಲಿ ಅವ್ರನ್ನ ಪರಿಚಯ ಮಾಡಿಸಿಲ್ಲ. ಒಂದು ಶಾರ್ಟ್ ಬ್ಲಾಗ್ ನಾನು ಇವತ್ತು ಇನ್ಸ್ಟಾಗ್ರಾಮ್ಗೆ ಹಾಕ್ತಾಯಿದ್ದೀನಿ. ನೋಡೋಣ ಬನ್ನಿ, ಅವ್ರ ಜೊತೆ ಅವ್ರನ್ನ ಮೀಟ್ ಮಾಡೋಣ. ದೆನ್ ಅವರೊಂದು ರೀಲ್ಸ್ ಮಾಡ್ತಾಯಿದ್ದಾರೆ ನಮ್ಮ ಶಾಪಲ್ಲಿ. ಹಂಗೆ ಒಂದು ವಿಡಿಯೋ ಹಂಗೆ ಏನು ಅಂತ ತೋರಿಸ್ತೀನಿ ಬನ್ನಿ. ಅವ್ರದ್ದು ಕೂಡ ವ್ಲಾಗ್ ಇದೆ. ಅವರು ಡೈಲಿ ವ್ಲಾಗ್ಸ್ನ ಮಾಡ್ತಾರೆ. ಇನ್ಸ್ಟಾದಲ್ಲೂ ಇದೆ. ಇನ್ಸ್ಟಾದಲ್ಲಿ ನೇಮು ಅದು ಏನೋ ಗೊತ್ತಿಲ್ಲ, ನೋಡಿ ಹೇಳ್ತೀನಿ. ಯೂಟ್ಯೂಬಲ್ಲಿ ಟೀನಾ ಮತ್ತು ಲೋಕಾ ವ್ಲಾಗ್ಸ್ ಅಂತ ಇದೆ. ಸೊ ರೀಲ್ಸ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾನ್ಸೆಪ್ಟ್ ಬೇಸಿದ ಮೇಲೆ ರೀಲ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸುಪ್ರೀತ್ ಅವರು ಇದ್ದಾರೆ, ನಮ್ಮ ಪಟ್ಟು ಅವರು ಇದ್ದಾರೆ. ಸೊ ಶಾಪ್ ಎಲ್ಲ ಫುಲ್ಲು ಖಾಲಿಯಾಗಿದೆ. ಏನಕ್ಕೆ ಅಂತಂದರೆ ನಮ್ಮ ಸ್ಯಾಮ್ ಬ್ರೋ, ಆಕಾಶಣ, ಇನ್ನು ಸ್ವಲ್ಪ ಜನ ಎಲ್ಲ IBWಗೆ ಹೋಗಿದ್ದಾರೆ. IBW ಈವೆಂಟ್ ನಡೀತಾ ಇದೆ ಗೋವಾದಲ್ಲಿ. ಸೊ ಅಲ್ಲಿ ಹೋಗಿದ್ದಾರೆ. ನಿನ್ನೆ ಓದೋದ್ರು. ಸುಪ್ರೀತ್ ಅಣ್ಣ ಇಲ್ಲಿ ನೋಡಿ, ಇಲ್ಲಿ ಸುಪ್ರೀತ್ ಅವರು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೈ ಸಿಗ್ತಾ ಇಲ್ಲ. ನಾನೇ ಕೊಡ್ಬೇಕು ಇವ್ರ ಚಾನಲ್. ಪಟ್ಟು ಅವರಿದ್ದಾರೆ, ಟೀನಾ ಅವರಿದ್ದಾರೆ, ಲೋಕಾ. ಆಲ್ರೆಡಿ ಹೇಳಿದ್ದೀನಿ ನಿಮ್ಮಿಬ್ರು ಯೂಟ್ಯೂಬ್ ಚಾನಲ್ ನೇಮ್ನ. ಹೌದು ಗೈಸ್, ನಮ್ದು ಡಬಲ್ ಡೋಸ್ ಬಡ್ಡೀಸ್ ಅಂತ ಇದೆ ಇನ್ಸ್ಟಾದಲ್ಲಿ. ಇನ್ಸ್ಟಾದಲ್ಲೂ ಡಬಲ್ ಡೋಸ್ ಬಡ್ಡೀಸ್ ಅಂತ ಇದೆ. ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲೂ ಅದೇ ಸೇಮ್. ಹೌದಾ? ಮತ್ತೆ ನೇಮ್ ಟೀನಾ ಲೋಕಾ ಅಂತ ಇತ್ತು. ಮತ್ತೆ ಅದು ಸಬ್ ನೇಮ್ ಆ ಥರ ಇದೆ. ಅವ್ರಿಗೂ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಮ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರ ಇವ್ರಿಗೂ ಸಪೋರ್ಟ್ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ಇವ್ರಿಗೆ ನಮ್ದು ಚಾನಲ್ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿ. ಅವ್ರು ಯಾರು ಗೊತ್ತಾ? ಅವರೇ. ಇವರು ಒಂಥರ ಎಲೆ ಮರದ ಕಾಯಿ ತರ ಕಾಣಿಸ್ಕೊಳ್ಳಲ್ಲ ವಿಡಿಯೋ ಮುಂದೆ, ಬಟ್ ವಿಡಿಯೋ ಇಂದ ಪರಿಶ್ರಮ ಯಾರ್ದಿರುತ್ತೆ ಇವ್ರದ್ದು. ಇವ್ರೊಂಥರ ಸಾಹಸಿ ಸಿಂಹ ವಿಷ್ಣುವರ್ಧನ್ ತರ. ಬಟ್ ಈ ಪಪ್ಪಿ ಎಲ್ಲ ಬೇಡ ನಮ್ಗೆ ಗಾಯ್ಸ್, ಪಪ್ಪಿ ಕ್ಯಾನ್ಸಲ್. ಎಡಿಟ್ ಮಾಡ್ಬಿಡಿ, ಅದು ಬೇಡ 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 ಬೇಡ, ಪಪ್ಪಿ ಬೇಡ. ಅವ್ರು ಪಪ್ಪಿ ಕೊಡೋರಿಗೆ ಮಾತ್ರ ಕೊಡೋದು ಗಾಯ್ಸ್. ಇವ್ರು ಪಪ್ಪಿ ಕೊಡ್ತಿದ್ರಲ್ಲ, ಲೋಕ ಅವ್ರು ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಓಕೆ ಕೂಲ್. ಅಲ್ಲ, ಫ್ರಸ್ಟ್ರೇಟ್ ಆಗೋಯ್ತು, ಪಪ್ಪಿ ಕೊಟ್ಬಿಟ್ರಲ್ಲ ನಿಮ್ಗೆಲ್ಲ ಕೊಟ್ಟಿದ್ರು ಬಿಡಿ, ಆಯ್ತು ಹೋಗ್ಲಿ. ಓಕೆ ಗೈಸ್, ಸೊ ಹೀಗೆ ದಿನ ಫಾಲೋ ಮಾಡ್ತಾ ಇದ್ರಿ. ಈ ತರ ಬ್ಲಾಗ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಶೆಟ್ಟಿ ಅವ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಚಿಕ್ಕಲಾವಿದ್ರಿಗೂ ನಮಗೂ ಸಪೋರ್ಟ್ ಮಾಡಿ. ಏನೋ ಚಿಕ್ಕ ಹುಡುಗ ಪಾಪ ಸ್ವಲ್ಪ ದಪ್ಪಗಾಗ್ಬಿಡೋದು. ಇಲ್ಲಿ ಎಲ್ರಿಗಿನ ಜಾಸ್ತಿ ಫಾಲೋವರ್ಸ್ ಇರೋದು ಯಾರ್ಗಡೆ? ಅಲ್ಲಪ್ಪ, ಅಯ್ಯೋ. ಇವಾಗ ನಿಮ್ಗೆ ಏನು ಇನ್ಸ್ಟಾದಲ್ಲಿ 10K ಎಲ್ಲ ಇರೋದು ಆಲ್ಮೋಸ್ಟ್. 10 ಮೆಂಬರ್ಸ್ ಏನೋ ಇದೆ. ರೌಂಡ್ ಫಿಗರ್ 10K. ಇವ್ರದ್ದು ಆಲ್ರೆಡಿ 7K. 7K ಇರೋದು ಅವ್ರಿಗೆ. ನಾನೇ ಬಡವ ಇಲ್ಲಿ. 380 ಅಲ್ವಾ ಬ್ರೋ? ಅವತ್ತು ಆಮೇಲೆ ಸಬ್ಸ್ಕ್ರೈಬರ್ಸ್ ಅಲ್ಲ, ಇನ್ಸ್ಟಾ ಫಾಲೋವರ್ಸ್. ಪುಂಗಿ ಅಂದ್ರೆ ಲಾಲ್ ಬಾಗೆ ನಮ್ದು ಅಂತ ಪುಂಗ್ತಾವ್ರೆ. ಚೆನ್ನಾಗಿ ಫಾಲೋವರ್ಸ್ ಇದಾರೆ ಆಯ್ತಾ, ಸುಮ್ನೆ ಹೇಳ್ಕೊಳದ್ ಬಾರ್ದು. ಬಟ್ ಏನು ಅಂತಂದ್ರೆ ಇಲ್ಲೆಲ್ಲ ಎಫರ್ಟ್ ಹಾಕಿ ಏನಾದ್ರೂ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ಕೊಡಿ, ಇಲ್ಲಿ ನೀವು ಮಾತಾಡಿ. ಇವ್ರದ್ದು ಕೂಡ ಸಪೋರ್ಟ್ ಇದೆ ತುಂಬಾ. ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಬ್ಲಾಗ್ಸ್ ಯಾರ್ಯಾರು ಮಾಡ್ತಾ ಇದಾರೆ ಎಲ್ರಿಗೂ ಸಪೋರ್ಟ್ ಮಾಡಿ. ಬಿಕಾಸ್ ಎಲ್ರಿಗೂ ಎಫರ್ಟ್ ಹಾಕಿ ಮಾಡ್ತಾ ಇದಾರೆ, ಸುಮ್ಮನೆ ಕಾಟಾಚಾರಕ್ಕಂತೂ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಮಾಡೋರು ಇದ್ದಾರೆ. ಹೌದು, ಅವ್ರದ್ದು ನೋಡಿಕೊಂಡು ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನಮ್ಗೊಂದು ಇಂಟ್ರೆಸ್ಟ್ ಬರುತ್ತೆ. ಒಂದು ಮೋಟಿವೇಶನ್ ಥರ. ಏನಂತೀರಾ ಬ್ರೋ? ಹೌದು, ಖಂಡಿತವಾಗಿ. ಮೊನ್ನೆ ಏನಾಯ್ತು ಪಟ್ಟಣ ಗೊತ್ತಾ? ಹಿಂಗೆ ಬೈಕಲ್ಲಿ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನಾನು ರ್ಯಾಪಿಡೋ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಈಗ. ಹಿಂಗೆ ಹೋಗ್ಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ಬೈಕ್ ಬಂದು ಅಡ್ಡೆ ಹಾಕ್ತು. ನಾನು ಇದು ಯಾರು ಹಿಂದೆ ಕಸ್ಟಮರ್ ಬೇರೆ ಕೂತಿದ್ರು. ನಾನು ಏನಕ್ಕಪ್ಪ ಈ ಥರ ಅಡ್ಡೆ ಹಾಕ್ತಾರಲ್ಲ ಅಂದ್ಕೊಂಡು ಸೈಡ್ಗೆ ಹಾಕ್ದೆ. ಬ್ರೋ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕು ಅಂದರು. ಲ್ಯಾಟ್ರಿ ಕಂಗ್ರಾಚುಲೇಷನ್ ಬ್ರದರ್. ಹಂಗೆ ಎಷ್ಟು ಖುಷಿ ಆಗುತ್ತಲ್ವಾ ಅವಾಗ? ಖುಷಿ ಆಗುತ್ತೆ ಅಂತ ಹೇಳ್ತೀರಲ್ಲ. ನಮ್ಗೆ ಎಲ್ಲರೂ ಏನಂತ ಥಿಂಕ್ ಮಾಡ್ತಾ ಇದಾರೆ, ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಬೇಜಾನ್ ದುಡ್ಡು ಬರ್ತಾ ಇದೆ. ಇವನು ನಾನೀಗ ಗೋವಾಗೆಲ್ಲ ಹೋಗಿ ಬಂದೆ, ರೈಡೆಲ್ಲ ಹೋಗ್ತಾ ಇರ್ತೀನಿ, ಅದ್ರ ಎಕ್ಸ್ಪೆನ್ಸಸ್ ಎಲ್ಲ ಇದರಿಂದ ರೊಟೇಷನ್ ಆಯ್ತೈತೆ ಅಂತ ಅನ್ಕೊಂಡವ್ರೆ. ಬಟ್ ₹1 ಬರ್ತಾ ಇಲ್ಲ. ಎಷ್ಟೋ ಪ್ರೊಸೀಜರ್ಸ್ ಇದಾವೆ, ಆದ್ಮೇಲೆ ನಮಗೆ ಸ್ಟಾರ್ಟ್ ಆಗೋದು. ಗೈಸ್ ನೋಡಿ, ಅದೊಂದು ಬಿಲೀಫ್ ಆಯ್ತಾ. ತುಂಬಾ ಖುಷಿ ಆಯ್ತು ಅವ್ರು ಬಂದು ಮಾತಾಡ್ಸಿ ನಾನು ಬ್ರೋ ಒಂದು ಸೆಲ್ಫಿ ಅಂದ್ರು. ಅಯ್ಯೋ ಬ್ರೋ ತಗೊಳ್ಳಿ ಬ್ರೋ, ಆರಾಮಾಗಿ ತಗೊಳ್ಳಿ ಅಂತ ಅಂದು ನಮ್ಮ ಜೊತೆ ಒಂದು ಫೋಟೋ ತಗೊಂಡೋದ್ರು.
ಅಲ್ಟಿಮೇಟ್ ಅದೊಂಥರ ಪ್ರೈಸ್ಲೆಸ್ ಮೂಮೆಂಟ್ ಗಾಯ್ಸ್. ಸೊ ನೆಕ್ಸ್ಟ್ ನೋಡಿ ಸಿಗ್ತಾ ಇರ್ತಾರೆ ನೋಡಿ, ಸಪೋರ್ಟ್ ಮಾಡಿ. ಹೌದು ಇವರು ಸಿಗ್ತಾ ಇರ್ತಾರೆ ಅವಾಗ ಅವಾಗ. ಸೊ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಈ ಟೀಮ್ ನೋಡ್ತಾ ಇದ್ದೀರಲ್ಲ, ಇದೇ ತರ ನಮ್ದು ಒಂದು ಟೀಮ್ ಬಿಲ್ಟ್ ಆಗುತ್ತೆ. ಸೊ ಎಲ್ಲ ಸೇರಿ ಒಂದು ಬ್ಲಾಗ್ ಮಾಡಿ ದೆನ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಕರೆಕ್ಟ್. ಒಂದು ಶಾರ್ಟ್ ಮೂವಿ, ಶಾರ್ಟ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆ ಥರ ಎಲ್ಲ ನಾವು ಒಂದು ಮಾಡೋಣ ಅಂತ ಅನ್ಕೊಂಡಿದೀವಿ. ಇನ್ನ ಬಟ್ ನಿಮ್ ಸಪೋರ್ಟ್ ಅಂತೂ ನಿಮ್ ಬೇಕೇ ಸಪೋರ್ಟ್ ಇದ್ರೆ ಖಂಡಿತ ನಾವು ಮಾಡೇ ಮಾಡ್ತೀವಿ. ದಯವಿಟ್ಟು ನಮ್ಗೆ ನಿಮ್ಮ ಸಪೋರ್ಟ್ ಅನ್ನು ಕೊಡಿ. ಕೊಡಿ ಎಲ್ರಿಗೂ ಹಂಗ ಹೇಳಿನೇ ಹುಡುಗಿರ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಮಾಡ್ತಾರೆ. ಅವಾಗಿಂದ ಏನ್ ಮೆಸೇಜ್ ಹೌದು, ಎಷ್ಟು ಮೆಸೇಜ್ ಬರುತ್ತೆ ಗೊತ್ತಾ ಅವ್ರದ್ದು. ಗೈಸ್ ಗರ್ಲ್ಸ್ ಯಾರ್ಯಾರು ಫ್ಯಾನ್ ಫಾಲೋಯಿಂಗ್ ಇದೀರಾ ಅವ್ರಿಗೆ, ಸೊ ಬಿ ಕೇರ್. ಆಕ್ಚುಲಿ ಗೈಸ್ ಎಷ್ಟೋ ಜನ ಈಗ ಅನ್ಕೊಂಡು ಯಾರು ಮೆಸೇಜ್ ಮಾಡ್ತಾರೆ. ಆಕ್ಚುಲಿ ನಾನು ಇಷ್ಟು ದಿವಸ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಇವಾಗ ಎಷ್ಟು ದಿನಗಳಿಂದ ಎದೆಯಲ್ಲಿ ಬಚ್ಚಿಟ್ಕೊಂಡು ಹೊರಗಾಕಿ ಪ್ರಾಬ್ಲಮ್ ಇಲ್ಲ. ಗರ್ಲ್ಸ್ ಎಲ್ಲರೂ ಇದೇ ತರ ನಂಗೆ ಗರ್ಲ್ ಫ್ರೆಂಡ್ ಇದಾರೆ ಅಂತ ಯಾರು ಮೆಸೇಜ್ ಮಾಡ್ತಾ ಇಲ್ಲ. ಹೌದು ಗಾಯ್ಸ್, ನಿಮ್ಮಲ್ಲಿ ಯಾರಾದ್ರ ಮೆಸೇಜ್ ಮಾಡೋಂಗಿದ್ರೆ ನಮ್ಮ ಐಡಿ ಎಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಟೆಕ್ಸ್ಟ್ ಮಾಡ್ಬೋದು. ಅವ್ರಿಗಿನ ಮೊದಲು ನನಗೆ ಮೆಸೇಜ್ ಮಾಡಿ, ಆಮೇಲೆ ನಾನು ಅವ್ರಿಗೆ ಐಡಿ ಕೊಡ್ತೀನಿ. ಓಕೆ, ದಿ ಸುಪ್ರೀತ್ ಅಂತ ನನ್ನ ನೇಮ್ ಬಂದ್ಬಿಟ್ಟು ರಿಕ್ವೆಸ್ಟ್ ನೀವು ಮೆಸೇಜ್ ಕಳಿಸಿ 1 ನಿಮಿಷಕ್ಕೆ ರಿಪ್ಲೈ ಮಾಡಕ್ ಇಟ್ಸ್ ಓಕೆ ಅಪ್ಪ, ನಾವು ತೊದ್ಲುತ್ತೀವಿ ಗೈಸ್, ಡೋಂಟ್ ಲಾಫ್, ನಾವು ತೊದ್ಲುತ್ತೀವಿ. ರಿಪ್ಲೈ ಮಾಡಕ್ ಆಗಲ್ಲ. ಏನೋ ಗಂಡ ಐಕ್ಳು ಮನ್ಸಲ್ಲಿರೋ ಮಾತು ಹೇಳ್ತಾ ಇದ್ರೆ ನೋಡಿ ಹೆಂಗ್ ನಗ್ತಾರೆ. ನಾವು ಸಪೋರ್ಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಏನಿಲ್ಲ ಆತರ ಎಲ್ಲ ಏನಿಲ್ಲ. ಸ್ವಲ್ಪ ಜನ ಸುಳ್ಳು ನ್ಯೂಸ್ ನ ಸ್ಪ್ರೆಡ್ ಮಾಡ್ಬಿಟ್ಟಿದ್ರೆ ಆಮೇಲೆ ಸ್ವಲ್ಪ ತುಂಬಾ ದಿವಸದಿಂದ ದ್ವೇಷ ಗೀಷ ಎಲ್ಲ ಇಟ್ಕೊಂಡು. ಗೈಸ್ ತಡೀರಿ, ಗರ್ಲ್ಸ್ ನಿಮ್ಗೆ ಯಾರ್ಯಾರು ಫೀಲ್ ಇದೆ ನನ್ಗೊಬ್ಬ ಅಣ್ಣ ಇಲ್ಲ ಅಂತ, ಡೋಂಟ್ ವರಿ, ನಿಮ್ ಅಣ್ಣ. ನನ್ನ ತಂಗಿ ಅಂತ ಯಾರು ಮಾಡ್ಕೊಳ್ಳಲ್ಲ, ಮಾಡ್ಕೊಂಡಿರೋರ್ನೆಲ್ಲ ಅಷ್ಟೇ. ಇನ್ ಯಾರು ತಂಗಿ ಸಾಕು ಅವ್ರೇ ಈ ತರ ತಂಗಿ ಅನ್ಕೊಂಡು ಎಲ್ಲರೂ ತಂಗಿನೇ ಆಗೋದ್ರು. ಎಲ್ಲಾರು ತಂಗಿ ಆಗೋಗ್ಬಿಟ್ರು, ಏನ್ ಮಾಡಕ್ ಆಗುತ್ತೆ. ಓಕೆ ಗೈಸ್, ಇಷ್ಟು ನೋಡಿ ನಿಮ್ ಹೆಣ್ಮಕ್ಳಿಗೆ ಏನಾರ ಡೌಟ್ಸ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ನನ್ನ ನಂಬರ್ ಬೇಕಾದ್ರೆ ಅಲ್ಲೇ ಟೆಸ್ಟ್ ಮಾಡ್ತೀನಿ. ಈಗ ಇದನ್ನ ನನ್ನ ಚಾನಲ್ ಅಲ್ಲಿ ನೋಡ್ತಾ ಇರೋದ್ರಿಂದ ಅವ್ರಿಗಿನ ಮೊದಲು ನನಗೆ ಮೆಸೇಜ್ ಮಾಡಿ, ನಾನು ಆಮೇಲೆ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಅವ್ರು ನನ್ನ ಅಕೌಂಟ್ ಅಲ್ಲೂ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅನ್ಕೋತಾ ಇರ್ತಾರೆ, ಎಂತ ಬರ್ಗೆಟ್ ನನ್ನ ಮಕ್ಕಳು ವ್ಲಾಗ್ ನೋಡ್ತಾ ಇದ್ದೀನಿ ನಾನು ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಗಾಯ್ಸ್ ಜಸ್ಟ್ ಇದು ಜೋಕ್ ಅಷ್ಟೇ, ಇದನ್ನ ಸೀರಿಯಸ್ ಆಗಿ ತಗೊಂಡು ಆಮೇಲೆ ಅನ್ಫಾಲೋ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀರಾ. ನಮಗೆ ಅವೆಲ್ಲ ಮಾಡಬೇಡಿ. ಸೊ ಎಲ್ಲ ಒಂದು ಕಂಟೆಂಟ್ ಬೇಕು ಅಷ್ಟೇ, ಅದಕ್ಕೋಸ್ಕರನೇ ಇದೆಲ್ಲ ಮಾತಾಡ್ತಾ ಇರೋದು. ಈಗಲೇ ಸಿಂಗಲ್ ಆಗಿ ಆರಾಮಾಗಿ ಚಿಲ್ಲಾಗಿ ಜೀವನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಜೀವನ ಏನೋ ನಮಗೆ ನಮ್ಮ ಖರ್ಚನ್ನ ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಲವ್ ಗಿವ್ ಎಲ್ಲ ಮಾಡಿ ಹುಡುಗಿ ಎಲ್ಲ ಬಂದ್ರೆ ಮಾಡಲ್ಲ, ಅವ್ರಿಗೆಲ್ಲ ಖರ್ಚು ಮಾಡಿಸ್ತೀನಿ ಅಂತ ಹುಡುಗಿ ಸಿಗ್ಬೇಕಲ್ಲ. ಸಿಕ್ಕಿದ್ಮೇಲೆ ಎಲ್ಲ ನಮ್ಬಿಡಿ ಏನ್ ಬೇಡ ನಂಗೆ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಜಸ್ಟ್ ಇದೊಂದು ಶಾರ್ಟ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಾಕ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಜನ ಚಾನಲ್ ನನ್ನ ಇನ್ನೊಂದು ಟೀಮ್ದು ಮತ್ತು ನಮ್ಮದೊಂದು ಟೀಮ್ ಇದು, ಮತ್ತು ಇಬ್ಬರು ಐಡಿನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಐಡಿನ. ಸೊ ಅವ್ರದ್ದು ಕೂಡ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಇವಾಗ ಗೋವಾ ಹೋಗಿ ಮುಗಿಸ್ಕೊಂಡು ಬಂದಿದ್ದೀನಿ. ಗೋವಾ ಸೀರೀಸ್ ನಡೀತಾ ಇದೆ. ಮೇ ಬಿ ಗೋವಾ ಆಲ್ರೆಡಿ ಪಾರ್ಟ್ 3 ಬಂದಿದೆ ಅಂತ ಹಾಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಹಾಕ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಇನ್ನೂ ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಹೋಗಿ ನಾನು ಎಕ್ಸ್ಪ್ಲೋರ್ನ ಮಾಡ್ತೀನಿ. ಅದು ನನ್ನ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ನನ್ನ ಪ್ಲಾಟಿನ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.